ಸಾಕಷ್ಟು ಚರ್ಚೆಗಳಾಗ್ತಿದೆ. ಸುಮಾರು ಬಾರಿ ಸ್ಪಷ್ಟನೆ ಕೊಟ್ಟರು ಕೂಡ ಸಾಕಷ್ಟು ಡಿ ಕೆ ಶಿವಕುಮಾರ್ ಒಂದು ಕಡೆ ಇತರ ಪಾಲಿಟಿಕ್ಸ್ ಎಲ್ಲ ಭಾಳ ಜೋರ ನಡೀತಾ ಇದೆ. ಕಾರ್ಯಕರ್ತರುಗಳ ಕೂಗಾಟ ಜೋರಾಗಿದೆ ಸರ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂದ್ಬಿಟ್ಟು ಕಾರ್ಯಕರ್ತರುಗಳು ಸಿದ್ದರಾಮಯ್ಯನವರಾಗಲಿ ಅಂದ್ಬಿಟ್ಟು ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತದೆ. ಕೂಗಾಟ ಚರ್ಚೆ ಇಲ್ವಲ್ಲ. ಅಲ್ಲ, ಬೆಂಬಲಿಗರು ಯಾವ ಕಾರ್ಯಕರ್ತರ ಬೆಂಬಲನೂ ಬೇಡ, ಶಾಸಕರುಗಳ ಬೆಂಬಲನೂ ಬೇಡ, ಪಕ್ಷದ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ ಅಂತಾರಲ್ಲ, ಏನ ಮಾತನಾಡ್ತಾರೆ? ಇಡೀ ಕಾಂಗ್ರೆಸ್ಗೆ ಹೈಕಮಾಂಡೇ ಬೆಂಬಲವಾಗಿ ನಿಂತಿರೋದು. ಹೈಕಮಾಂಡು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿರುತ್ತೆ. ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ. ಇಡೀ ಕಾಂಗ್ರೆಸ್ ಹೈಕಮಾಂಡು ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಪರವಾಗಿರುತ್ತೆ. ಅವರನ್ನು ಸೇರಿಸಿ, ನನ್ನನ್ನು ಸೇರಿಸಿ, ಸಿದ್ದರಾಮಯ್ಯರು ಸೇರಿಸಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಪರವಾಗಿ ಹೈಕಮಾಂಡ್ ಇರೋದು. ಅಂತಿಮವಾಗಿ ಹೈಕಮಾಂಡು ಏನು ಹೇಳ್ತದೆ ಅದರ ಪ್ರಕಾರನೇ ಕಾಂಗ್ರೆಸ್ ಕಾರ್ಯಕ್ರಮ ನಡೆಯೋದು. ಸಿದ್ದರಾಮಯ್ಯ ಮುಂದುವರಿತಾರೆ ಸರ್ 5 ವರ್ಷ ಅಂತ. ಸಿದ್ದರಾಮಯ್ಯ 5 ವರ್ಷ ಫುಲ್ ಇರ್ತಾರೆ, ಈ ಟರ್ಮ್ ಕಂಪ್ಲೀಟ್ ಆಗುತ್ತೆ. ಈಗ ಮುಖ್ಯಮಂತ್ರಿಯಾಗಿ ಕುರ್ಚಿಯಲ್ಲಿ ಇದ್ದಾರಲ್ವಾ, ಆ ಕುರ್ಚಿ ಮುಂದುವರಿಯುತ್ತೆ. ಕುರ್ಚಿಲಿ ಯಾರು ಇರ್ತಾರೆ? ಅವ್ರು ಇದ್ದಾರಲ್ಲ, ಮುಂದುವರಿತಾರಲ್ಲ. ಯಾಕೆ ಈಗ ಹಲವು ದಿನಗಳಿಂದ ಈ ಒಂದು ಕುರ್ಚಿ ವಿಷಯ ಚರ್ಚೆನೇ ಆಗಿಲ್ವಲ್ಲ. ಅನಾವಶ್ಯಕ ಸುದ್ದಿ ಆಗ್ತಿದ್ದೇವೇನ, ಕುರ್ಚಿ ವಿಷಯನೇ ಚರ್ಚೆ ಆಗಿಲ್ವಲ್ಲ. ಒಂದು ಕಡೆ ವಿಜೇಂದ್ರ ಅವರು ಬಜೆಟ್ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿಕೆ ಅವ್ರು ಕಾಂಗ್ರೆಸ್ ಹೈಕಮಾಂಡ. ವಿಜೇಂದ್ರ ಈಸ್ ಕಾಂಗ್ರೆಸ್ ಹೈಕಮಾಂಡ್. ಮತ್ತು